ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಹೋಗಿ ಚೆನ್ನಾಗಿದ್ರೆ ಅನ್ಕೋತೀನಿ. ಇದು ಶನಿವಾರದ ಬ್ಲಾಗು. ಇವತ್ತು ರಂಜಾನ್ ಅಲ್ವಾ, ಹಾಗಾಗಿ ಎಲ್ಲರೂ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅಂತ ನೋಡೋಣ ಬನ್ನಿ. ಆಂಟಿ ಏನು ಮಾಡತ್ತಿ? ಹಾಲು ಬಿಸಿ ಮಾಡಕ್ಕಿಟ್ಟ, ಸುರ್ಕರ್ಮ ಮಾಡಕ್ಕೆ ಸೈಡ್ ಸುರ್ಕರ್ಮ ಮಾಡಕ್ಕೆ ಹತ್ತಿ ನೀರೊಳಗೆ ಸಕ್ಕರೆ ಹಾಕಿಟ್ಟ. ಹಾಲು ಎಷ್ಟು ತೊಗೊಂಡಿರಿ? 2 ಲೀಟ್ರ್ ಹಾಲು ತೊಗೊಂಡಿರಿ. 2 ಲೀಟ್ರ್ ತೊಗೊಂಡ್ರಿ? ಈ ಸೈಡು ಕವ ಹಾಲೊಳಗೆ ಮಿಕ್ಸ್ ಮಾಡಿಟ್ಟಿವಿ. ಆಂಟಿ ಅವನ್ನೆಲ್ಲ ಹೆಂಗೆ ಮಾಡ್ಕೊಂಡು? ಪಿಸ್ತಾ, ವಾಲ್ನಟ್, ಮತ್ತಿದು ಕುಂಬಳಕಾಯಿ ಬೀಜ, ಮತ್ತಿದು ಇನ್ನೊಂದು ಏನೋ ರೌಂಡ್ ಬರುತ್ತೆ. ಇದು ಎಲ್ಲ ನಿನ್ನೆ ನೈಟ್ ನೆನೆ ಹಾಕ್ಕೊಂಡಿರ್ಬೇಕು. ಬೆಳಗ್ಗೆ ಅದ್ರ ಸಿಪ್ಪಿ ತೆಗೆದು ತುಪ್ಪದಾಗ ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡು ತುಪ್ಪದಾಗ ಫ್ರೈ ಮಾಡ್ಕೋಬೇಕು. ಈ ಟೈಪ್ ಎಲ್ಲ. ಮತ್ತಿದು ಶಾವ್ಗಿ ಸುರ್ಕುರ್ಮಕ್ಕಂತ ಸ್ಪೆಷಲ್ ಸಿಗುತ್ತೆ ತಳ್ಳಗ. ಇದನ್ನು ಏನು ರೋಸ್ಟ್ ಉರಿದಿದ್ದೇ ಇರ್ತೈತಿ ತುಪ್ಪದಾಗ. ಅಂದ್ರೂ ನಾವು ಸ್ವಲ್ಪ ಲೈಟಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಈ ಟೈಪ್ ಈ ಕಲರ್ ಬರೋ ಮಟ್ಟ ಚಂದ. ಇದಕ್ಕೆ ದೊಡ್ಡ ಡಬರಿ ಅತಿ ನೀನು ಇದನ್ನು ಸುರ್ಕುರ್ಮ ಎಷ್ಟು ವರ್ಷದಿಂದ ಮಾಡಾತಿ? ವರ್ಷ ಅಂದ್ರು 15-20 ವರ್ಷದಿಂದ. ನಿಂಗೆ ಯಾರಾದ್ರೂ ಹೇಳ್ಕೊಟ್ರ ಇದನ್ನ ಏನ್ ನೀನ ಮಾಡಾಕ್ ಕಲ್ತೀವ? ಓಹೋ. ಅನ್ನ ಮಾಡಿದೆ, ಸಾರು ನೆನ್ನಿದೆ ಇದ್ದೆ. ಏನೋ ಅವ್ರು ಬಂದ್ಮೇಕ ಏನು ಒಂಥರ ಚಪಾತಿ ಚಪಾತಿ ಒಕ್ಕರಿಗೆ ರೊಟ್ಟಿ ಮಾಡ್ತೀನಿ. ಅಡಿಗೆ ಏನೇನ್ ಮಾಡಿದ್ರಿ ಆಂಟಿ? ಮಗು ಮಾಡೀನಿ, ಸಾರು ಮಾಡೀನಿ, ಪಲ್ಯ ಮಾಡಬೇಕು, ರೊಟ್ಟಿ ಮಾಡಬೇಕು. ನಿನ್ ಮುಗೀತು ಹೊಲ್ದು? ಇನ್ನೂ ಎಷ್ಟೈತಿ? ಹೌದಾ? ಹೌದಾ? ಗೊತ್ತಿಲ್ಲ ಬೇಡ. ಏನ್ ಕೊಡತೈತಿ? ಸಿಪ್ಪಿ ತೆಗೆದಿವ್ರಿ, ಒಂದ್ ಸ್ವಲ್ಪ ಬೀಜ ರೀ, ಕೇರ್ ಬೀಜ ಹಾಲು ಕಸಕ್ ಬೇರೆ ಇರ್ಬೇಕು. ಎಲ್ಲ ಈಗ ಹಾಲು ಇಟ್ಟೇವಿ, ಈಚೆ ಕಡೆ ಅದು ಸಕ್ಕರೆ ಹಾಕಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೇನಿ, ಹಾಕಿ ಸೌದಿ ಹಾಕ್ಬೇಕು. ಆಮೇಲೆ ನಿನ್ನೆ ತಂದ್ಬೇಕು ಅಷ್ಟು ತುಪ್ಪ ಕರದಿಟ್ಟಿದೆ, ಅಷ್ಟು ಕರದ್ರಿ. ಅಷ್ಟು ಕರೆದು ಅಷ್ಟು ನೀರು ತಿನ್ಸ ಹೌದಲ್ಲ. ಬರ್ಲಿಲ್ಲ ನೋಡ್ರಿ. ಕುಂದಾರಿ ಸಪ್ಪರ್ ಕೂತ ತಗೊಂಡಲ್ಲ ನಿನ್ನೆ, ಅದನ್ನ ಹಾಲು ಸ್ವಲ್ಪ ಹಾಲಿನ ಕುಂದಾರಿ ಸ್ವೀಟಿಂದ ಅಲ್ಲ, ಸ್ವೀಟಿಂದ ಏನಿತ್ರಿ? ಸ್ವೀಟ್ ಹಾಕಿತ್ರಿ, ಸ್ವೀಟ್ ಕಾಯಿ 50 ರೂಪಾಯಿ ಅನ್ನಂತ್ರಿ. ಅಲ್ಲಿದ್ದು ಅಲ್ರಿ ಮಿಕ್ಸ್ ಮಾಡಕ್ ಹೋಗಿದ್ದಲ್ಲ, ಸಿಂಗಲ್ ಇದ್ವಲ್ಲ, ಸಿಂಗಲ್ ಇಷ್ಟ ಸಣ್ಣ ಏನದು? ಒಲಿ ಒಲಿ ನಮಗೆ ಯೂಸ್ ಸಿಗಲ್ಲ, ಅದಕ್ಕೆ ಹಿಂಗಾಗ್ತದಲ್ಲ. ಯೂಸ್ ಅಲ್ರಿ, ಒಂದು ಎಷ್ಟು 500-600 ರೂಪಾಯಿ ಬೀಳ್ಬೋದ. ನಿನ್ನೆ ಕೇಳಿದ್ದೆ ಅಂದ್ರೆ ಗೊತ್ತಾಕೈತಿ. ನಿಂತ ಅಡಿಗೆ ಮಾಡಕ್ಕಾದ್ರೆ ಮತ್ತೆ ನಾವು ಹಿಂಗ ಬರ್ತೈತಿ. ಒಂದ್ ಇಡುದು ಒಂದು ಕುಣಿದ್ ಬಿಡೋದು, ಅಡಿಗೆನ ಆಗಲ್ರಿ. ಹೌದೌದು, ಅದು ಸೈ ಅಂತ ಬಿಡ್ತೈತಿ. ಮೆಣಸಿಕಾಯಿ ಏನಕ್ಕಂಟಿ? ಬೇರೆ ತಗೋ ಬುಕ್ ಮಾಡ್ಬೇಕು. ಮಣ್ಣಿ 8 ದಿನ ತಂದಲ್ಲ, ಅದನ್ನ ಹಚ್ಚೀನಿ. ಈಗ ಅರ್ಧ ಆಗಿತ್ತಂದ್ರ ವಯಸ್ಸರ್ ತೆಗದ್ರೇನೆ ಅದ ಅಂಡಿಲ್ಲ, ತೆಗದ್ ಹಾಕ್ರಿ ಬರ್ತೈತಿ ಅಂತಿ. ತೆಗದ್ ಹಾಕಿದ್ದೈತಿ ಈಗ, ಅದನ್ನ ಹಚ್ಚೀನಿ. ಈಗ ನಡಿತೈತಿ, ಎಲ್ಲಿ ಮಟ್ಟ ಹಾಕ್ತೈತಿ ನೋಡೋಣ. ಆದ್ಮೇಲೆ ಹೊಸ ಕೊಡ್ತಾರೆ. ಅದು ಖಾಲಿ ಹಾಕ್ತಂದ್ರೆ ಬೇಕಾರೆ ಬುಕ್ ಬುಕ್ ಮಾಡ್ತೀನಿ. ಒಂದು 6 ಜನ ಮ್ಯಾಲ ಮಾಡ್ತೀನಿ, ಒಂದ್ ಮಾಡಿ ಇಟ್ಕೊಂಡ್ಬಿಡ್ತೀನಿ.
ಟೇಸ್ಟ್ ಐತೆ ಅದರ ನಾನು ಫೋನ್ ಹಚ್ಚಿದ್ದೆ ಗ್ಯಾಸ್ನೇ ಅವಾಗ ಇವತ್ತು ಐತಿ ಇವತ್ತ ಬರೀ ನಾ ಬರೋದಿಲ್ಲ ಮಂಗಳವಾರ ಬರ್ತೇನ್ರಿ ಅಂದ ಆಯ್ತು ರೀ ಬಂದ್ರೆ ನಮಗೆ ಕೊಟ್ಟವ್ರಿ ಅಂತ ಹೇಳಿ ಹ್ಞೂ ಅಂತ ಹೇಳಿ ಮಾಡು ಮಾಡು ಇದೊಂದೊಂದ ಮಾಡ್ಕೊಂತಾಳ್ರಿ ಏನಾರ ಹೊಲೇದೈತನ ಅಂತಾದ್ರೆ ನಂಗಿಲ್ರಿ ಕೇಕ್ ಅದೊಂದ ಎಷ್ಟು ಕರ್ಗ ಹೊಲ ಹೊರಗ್ ಬಿಟ್ಟು ನೋಡು ಇಲ್ಲಾದ್ರೆ ಹಾಲು ಹಾಕುದ್ರ ಬೆಳಗ್ಗೆ ತಪ್ಪಿಕ್ಕಿ ಮಾಡದನ ಎದ ವರ್ಷ ನೋಡ್ರಿ ಆದ್ರಿ ಎಲ್ಲಿ ಹೋಗ್ಯಾರ ಮಾರ್ಕೆಟಿಗೆ ಏನಕ್ಕ ಓಹೋ ಹೌದಾ ಏನ್ ತಗೊಂಬಂದಿ ಅತ್ತಿ ಹಾಲು ಕಾತು ಹಾಕ್ತೀನಿ ಅಂತ ಹಾಲು ಹಾಕಿ ಒಂದ್ ನಿಮಿಷಕ್ಕೆ ಹಾಕೊಂಡ್ಬಿಡು ಫುಲ್ ಹಾಲ್ ಜೊತೆ ನೀರು ಇರ್ತೈತಿ ಮಿಲ್ಕ್ ಮಿಕ್ಸಿನೂ ಅಂದ್ರೆ ಏನ್ ಬೇಕ ಅಲ್ಲ ಬೇಕಂದ್ರೆ ತಗೋರಿ ನಮ್ದೇನಿದ್ರೆ ನಾಳೆ ನಾಡ್ದು ಬೇಕು ಏನ್ ಮಾಡಿ ಕೊಡ್ತೀರಿ ನನಗೆ ಸೋಮವಾರ ನೋಡವ ಏನಿದು ನಂಗೆ ಓಪನ್ ಮಾಡ್ಕೊಡ ಥ್ಯಾಂಕ್ ಯು ಮಿಕ್ಸ್ ಮಾಡಿ ಹಾಕ್ಕೊಂಡು ಕುದಿಸಿದಿ ಥ್ಯಾಂಕ್ ಯು ಮಸಾಲೆ ರೈಸ್ ಮಾಡಕ್ಕಂತೇಳಿ 2-3 ಉಳ್ಳಾಗಡ್ಡಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಮಸಾಲೆಲಿನೂ ಕಟ್ ಮಾಡ್ಕೊಂಡಿದ್ದೀನಿ. ಈ ಸರ ಮಸಾಲೆನೂ ರೆಡಿ ಆಗೈತಿ. ಈಗ ಮಸಾಲೆ ರೈಸ್ ಕೂಡ ಮಾಡ್ಕೋಬೇಕೀಗ.
ಸೊಪ್ಪು ತಿನ್ಬೇಕು, ಪಟ್ಟು ನಾನಾ ಮಾಡಿರ್ಬೇಕು, ನಾನು ಎಷ್ಟು ಹಾಕಿದ್ದೆ. ಚಲೋ ಆಗಿತ್ತದು. ಎಷ್ಟು ಗ್ಲಾಸ್ ತಗೊಂಡೆ ಆಂಟಿ ಅಕ್ಕಿ? 5:30. ಹಾಂ. ಓಹೋ, ಜೋರ ಅಕ್ಕಿ ತಗೊಂಡಿತ್ತಲ್ಲ, ಅಕ್ಕಿ ತಗೊಂಡಿದ್ರಲ್ಲ, ಅಕ್ಕಿ ಪಾಕೆಟ್ ಎಲ್ಲ ಕಲರ್ ಕೊಟ್ಟಿದ್ರು, ಸ್ಕ್ಯಾನ್ ಮಾಡಿದ್ರೆ ಏನಾಯ್ತು ಇನ್ನೊಮ್ಮೆ ಹೇಳ. ಅದು ಆಫ್ರಿನ್ ಅಂತ ಅಕ್ಕಿ ಪಾಕೆಟ್ ತಗೊಂಡಿತ್ತ, ಹಾಂ. ಅದ್ರೊಳಗೆ ಸ್ಕ್ಯಾನರ್ ಕೊಟ್ಟಿದ್ರು, ಸ್ಕ್ಯಾನ್ ಮಾಡಿದ್ರೆ ಈಗ 10 ರೂಪೀಸ್ ಕ್ಯಾಶ್ ಬ್ಯಾಕ್ ಬಂದಿದೆ. ಹೌದು, ವಾವ್. ಹಾಂ, ಪ್ರೂಫ್ ತೋರ್ಸು. ಅಯ್ಯೋ ಕ್ಯಾನ್ಸಲ್ ಮಾಡಿದೆ. ನಂತರ ಮಾಡೋ ಬರ್ತದೆ ರೋಜಾ ಮಣ್ಣು. ಕ್ಯಾನ್ಸಲ್ ಮಾಡಿದೆ. ಜೋರ್ ಮುಂದೆ ಇಡ್ಬೋದು ನಾನು. ಜ್ವರ ಬಿಟ್ರ ಮಮ್ಮಿ? ಮಮ್ಮಿ ಇದು ರೋಜಾ ಮಣ್ಣು ಕೊಟ್ಟಿದ್ದು ಟೇಸ್ಟ್ ಮಾಡಿ. ರೋಜಾ ಮಮ್ಮಿ ಕೊಟ್ಟಿದ್ದು. ಅಕ್ಕ ಅಕ್ಕ ಮೆಣಸಿನ್ಕಾಯಿ ಹಾಕ್ಕೊಂತೀನಿ. ಏನು ಹೋಗ್ಬಿಟ್ಟು ಮತ್ತೆ ನೋಡಪ್ಪ ಎಲ್ಲಿ ಇಲ್ಲ ಇಲ್ಲ ಯಾವುದೋ ಡಬ್ಬೆ ಅದ ನೋಡಿ ಹಾಕಿದ್ನಿ ಮತ್ತೀಗ 6 ಗ್ಲಾಸ್ ಹಾಕಿನಿ ಅಂತ. ಈ ಬೇಡ ಆ ಕಡೆ ನೀರಲ್ಲಿ ಇರ್ಬೇಕಿಲ್ಲದೆ ತುಂಬ ಯಾರೋ ಇದು ಓಪನ್ ಮಾಡ್ಯಾರ ಅದನ್ನ. ಸ್ವಲ್ಪ ಇದ್ರೆ ಏನು ಕಟ್ತೈತೇನ? ಮತ್ತೆ ಏನು ಸ್ವೀಟ್ ಮಾಡ್ಕೊಳಕ್ಕೆ ಹಾಕ್ಬೋದು. ಅಕ್ಕ ಅಷ್ಟು ಎಷ್ಟು ಬೇಕು ಅಷ್ಟು ಹಾಕಿದ. ಫುಲ್ ಓಪನ್ ಮಾಡ್ಬೇಕು ಅದನ್ನ ಅರ್ಧ ಓಪನ್ ಬರ್ತಾನ ಅದು ಪ್ಲಾಸ್ಟಿಕ್ ರಾಬಕ್ಕ ಅದು
ಇದನ್ನ ಹಾಕಿ ತೆಗೆದು ಬಿಡು. ಬಂತು ನೋಡಿ ನಿಂತಲ್ಲಿ ಜಾಸ್ತಿ ಹಿಂಗೆ ಹಾಳು ಮಾಡ್ಯಾರ ತಿರುಗಿಸಿ ನಿನ್ನ ಮಕ್ಕಳು ದೇವ್ರು ನಾವು ಮುಟ್ಟೇನೂ ಇಲ್ಲ ಅದನ್ನ. ಅದು ಬಿದ್ದಿತ್ವಾ ಫುಲ್ ಹಾಕ್ಬಿಟ್ಟು ಫುಲ್ ಹಾಕ್ಬಿಡ್ತೇನೆ. ಬಿದ್ದಿತ್ತದು ಇಲ್ಲಿ ಬಿಡಮ್ಮ, ಅದು ಇನ್ನೂ ಇದ್ದಾರ ಚೆಲ್ಲತ್ತಾಗ ಡಬ್ಬಿ ನಿಕ್ ನೋಡಿ ಸಕ್ರಿ, ಒಂದು ಕೇಸ್ ಸಕ್ರೆ ಅದೇನೋ ಸಕ್ರೆ ಇಲ್ಲದು. ಹೆಂಗೈತಿ ಸಕ್ರೆ ಹತ್ತೈತಿ ಅತ್ತಿ ರೆಡಿ ಆಯ್ತು ಸುರ್ಕುರ್ಮ ತುರ್ಸಿ ಎಲ್ಲೈತಿ ಹೌದಾ ನೀ ಆ ಕಡೆ ಇಡಪ್ಪ ಇದೆ ನಮಗೆ ಸರಿ 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 ಕೇಕ್ ಅದ್ರ ಗತೆ ಆಯ್ತು ಜಲ್ದಿ ಜಲ್ದಿ ಕೊಡ್ತೀನಿ. ಇಲ್ಲ ಅವ್ರು ಓಯ್ ಅಂಕಲ್ ಇಲ್ಲ ಮಮ್ಮಿ ಹೊರಗೆ ಹೋಗಿರ್ಬೋದು ಅಂಕಲ್ ಅಂಕಲ್ ಇರಲಿ ಖುಷಿ. ಈ ಅಂಕಲ್ ಅಲ್ಲ, ಈ ಅಂಕಲ್ ಅಲ್ಲ, ಬಾಜು ಅಂಕಲ್ ಅಲ್ಪ ಬಾಯ್ ಮಾಡಕ್ಕೆ ಬಾಳಕಲ್ಲ ಬೇವು ಮಾಡಿ ಫೋನ್ ಹಚ್ಚಿ ಮತ್ತೆ ಯಾರು ನೋಡ್ಬೇಕಾದ್ರೆ ಫೋನ್ ಯಾರು 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 ಇಲ್ಲ ಅವ್ರ ಬಾಜು ಯಾರು ಬಾಜು ಮತ್ತೆ ಯಾರು ನೋಡ್ಬೇಕು? ಖುಷಿ ಬಂದು ನೋಡ್ತಾಳಂತ ಹಚ್ಚಿಟ್ಟಾರ ಅವರು. ಖುಷಿ ಬರ್ತಾಳ ಅಂತ ಇಟ್ಟಾರ. ನೀನು ನೋಡೋದಿಲ್ಲ ಅಂತೀನಿ. ಏನ ಹೊಡಿತಾರಲಿ ಅವರು ಪಪ್ಪನಂತೆ ಪಪ್ಪನ ಹೊಡಿತಾರ. ಕತ್ತಿ ಏನ್ ಮಾಡತ್ತಿ ಮಸಾಲೆ ರೈಸ್ ಎಲ್ಲಿ ಕಟ್ ಮಾಡೋದು? ಮಸಾಲೆ ರೈಸಿಗೆ ಎಲ್ಲಿ ಕಟ್ ಮಾಡೋದು? ಓಹೋ ಎಲ್ಲಿ ಏನ ಎಷ್ಟು ವಾಟೆ ಅಂತ ಹೇಳಿದ್ರ ಮಾಡಾಕ ಏನ್ ಮಾಡಾಕ ಅನ್ನ ಅನ್ನ
ವಾವ್. ರೆಡಿ ಆಯ್ತು. ಸುರ್ಕುರ್ಮ ರೆಡಿ ಆಯ್ತು. 12:30ಗೆ ರೆಡಿ ಆಯ್ತು. 12:30ಗೆ ಗಂಟೆ ಇದು ಮಸಾಲೆ ರೈಸ್ ಮಾಡಕ್ ಏನೇನ್ ಹಾಕಿ ಒಂದ್ ಚಾಕುತ ಹಾಕಿ ಇದು ಬೆಳ್ಳುಳ್ಳಿ, ಕೊತ್ತಂಬರಿ, ಅಲ್ಲ, ಲವಂಗ, ಒಂದೆರಡು ಮೆಣಸು ಮತ್ತ ಇದು ಚಕ್ಕಿ ಹಾಕೊಂಡು ಒಂದು ದೊಡ್ಡದಾಗಿ ಉಳ್ಳಾಗಡ್ಡಿನ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಒಂದ ಸಾಕು. ಕಟ್ ಮಾಡ್ಕೊಂಡು ಹಾಕೊಂಡು ರುಬ್ಕೋಬೇಕು ಮಸಾಲೆ ರೈಸ್ ಮಾಡಕ್. ಮಸಾಲೆ ರೈಸ್ ಮಾಡಕ್. ಸ್ಟಿಚ್ ಮಾಡಾತಿದ್ದೆ ಲೂಸ್ ಆಗಿ. ಹೌದಾ? ನಿನಗ್ದ ಏನ್ ಮಾಡತ್ತಿ? ಏನದು? ಮಸಾಲೆ ಅದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾ ತಗೊಂಡ್ರಿ. ಇದಲ್ಲಲ್ಲಿ ಇನ್ನೊಂದು ದೊಡ್ಡದು ಈ ಸೈಡು ಮಸಾಲ ರೈಸ್ ಕೂಡ ರೆಡಿ ಆಯಿತು. ಹಾಗೆ ಈ ಸೈಡು ಚಿಕನ್ ಕೂಡ ಮಾಡ್ಕೊತಾ ಇದ್ದೀನಿ. ಇಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದಾಯಿತು. ಇವತ್ತಿನ ಡೇ ನಮ್ದು ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.